ವೆಲ್ಕಮ್ ಬ್ಯಾಕ್. ಬಿಜೆಪಿ ಆಯ್ತು, ಈಗ ಜೆಡಿಎಸ್ ನಾಯಕರಿಗೆ ಕಾಂಗ್ರೆಸ್ ಗಾಳವನ್ನ ಹಾಕ್ತಾ ಇದೆಯಂತೆ. ಚಿಕ್ಕಬಳ್ಳಾಪುರದಲ್ಲಿ ದೇವೇಗೌಡರ ಆಪ್ತನಿಗೆ ಕಾಂಗ್ರೆಸ್ ಗಾಳವನ್ನ ಹಾಕುವುದಕ್ಕೆ ನಾನಾ ರೀತಿಯಾದಂತಹ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದೆ. ಹಾಗಾದ್ರೆ ದೇವೇಗೌಡರ ಆಪ್ತ ಯಾರು? ಯಾರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದಾರೆ? ಬಿಜೆಪಿ ಆಯ್ತು, ಈಗ ಜೆಡಿಎಸ್ ನಾಯಕರಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ. ಬಿಜೆಪಿಯಲ್ಲಿ ಎಲ್ಲರನ್ನ ಒಂದು ಕಡೆ ರೌಂಡ್ ಹಾಕ್ಸಿದ್ದಾಯ್ತು, ರೌಂಡ್ ಹಾಕಿದ್ದು ಆಯ್ತು. ಈಗ ಚಿಕ್ಕಬಳ್ಳಾಪುರದಲ್ಲಿ ದೇವೇಗೌಡರ ಆಪ್ತನಿಗೆ ಕಾಂಗ್ರೆಸ್ ಶೂಟ್ ಮಾಡ್ತಾ ಇದ್ದಂತೆ. ಹಾಗಾದ್ರೆ ತೆನೆ ಬಿಟ್ಟು ಕೈ ಹಿಡಿತಾರ? ಕೆಪಿ ಬಚ್ಚೇಗೌಡ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ಕೈ ಶಾಸಕರು. ಬಚ್ಚೇಗೌಡರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನವನ್ನ ನೀಡಿದ್ದಾರೆ ಶಾಸಕರು. ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಗೆಲ್ಲಿಸುವುದಕ್ಕೆ ಕಾಂಗ್ರೆಸ್ ಭಾರಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಒಂದು ಕಡೆ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಕಣದಲ್ಲಿ ಇದ್ರೆ, ಇತ್ತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಆಳುವುದಕ್ಕೆ ನಾನಾ ರೀತಿಯಾದಂತಹ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರುವುದನ್ನ ಖಚಿತಪಡಿಸಿದ್ದಾರೆ ಕೆಪಿ ಬಚ್ಚೇಗೌಡ. ಹಾಗಾದ್ರೆ ಹಸ್ತಪಾಳ್ಯದ ಈ ಟ್ರಿಕ್ಸ್ ವರ್ಕೌಟ್ ಆಗ್ತಾ ಇದೆಯಾ? ಚಿಕ್ಕಬಳ್ಳಾಪುರದಲ್ಲಿ ದೇವೇಗೌಡರ ಆಪ್ತನಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇರೋದು ಯಾಕೆ? ತೆರೆ ಬಿಟ್ಟು ಕೈ ಹಿಡಿತಾರ ಹಾಗಾದ್ರೆ ಕೆಪಿ ಬಚ್ಚೇಗೌಡ? ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ದೇವೇಗೌಡರ ಪರಮ ಆಪ್ತರು ಅಂತಾನೆ ಹೇಳ್ಬೋದು. ಮಾಜಿ ಶಾಸಕರಾದಂತಹ ಕೆಪಿ ಬಚ್ಚೇಗೌಡ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಯೋಚನೆಯನ್ನ ಮಾಡಿರುವಂತದ್ದು. ಹಾಗಾಗಿನೇ ಕೈ ನಾಯಕರಾದಂತಹ ಸಚಿವ ಎಂಸಿ ಸುಧಾಕರ್, ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ, ಶಾಸಕರಾದಂತಹ ಪ್ರದೀಪ್ ಈಶ್ವರ್, ಎಂಎಲ್ಸಿ ಸೀತಾರಾಮ್ ಕೆಪಿ ಬಚ್ಚೇಗೌಡ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿ ಮಾತುಕತೆಯನ್ನ ನಡೆಸಿ ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಅಂತ ಆಹ್ವಾನವನ್ನ ನೀಡಿರುವಂತದ್ದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ತಲೆನೋವಾಗಿತ್ತು. ಕೊನೆಗೂ ಕೂಡ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕೆ ಇಳಿಸಬೇಕು ಅನ್ನೋದೇ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗೆ ಎಡೆ ಮಾಡಿಕೊಟ್ಟಿತ್ತು. ಫೈನಲಿ ಅಳೆದು ತೂಗಿ ನಿನ್ನೆಯಷ್ಟೇ ಅಭ್ಯರ್ಥಿಯನ್ನ ಫೈನಲೈಸ್ ಮಾಡಿದೆ. ರಕ್ಷಾ ರಾಮಯ್ಯ ಅವರನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸ್ತು. ಬಟ್ ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರಬೇಕಾಗಿರೋದು ಬಹಳ ದೊಡ್ಡ ಮಟ್ಟದ ತಲೆನೋವಾಗಿ ಪರಿಣಮಿಸಿದೆ. ಹಾಗಾಗಿನೇ ಈಗ ಕಾಂಗ್ರೆಸ್ ನಾಯಕರು ಬಚ್ಚೇಗೌಡರಿಗೆ ಗಾಳವನ್ನ ಹಾಕಿದ್ರೆ ಚಿಕ್ಕಬಳ್ಳಾಪುರದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರೋದು ಸುಲಭ ಅನ್ನುವಂಥ ಯೋಚನೆ ಕೂಡ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಕಾದ್ ನೋಡ್ಬೇಕಾಗುತ್ತೆ, ಕೆಪಿ ಬಚ್ಚೇಗೌಡರು ಕಾಂಗ್ರೆಸ್ ಪಾಳೆಯದ ತೆಕ್ಕೆಗೆ ಉರುಳ್ತಾರ? ಏನೇನೆಲ್ಲ ಆಫರ್ಸ್ ಅನ್ನ ಕೊಟ್ರೆ ಕಾಂಗ್ರೆಸ್ ಪಾಳೆಯಕ್ಕೆ ಸೇರ್ತಾರೆ ಏನು ಅಂತ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ನಾನಾ ರೀತಿಯಾದಂತಹ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ಹಾಗಾಗಿನೇ ಬಿಜೆಪಿಯನ್ನ ಇಷ್ಟು ದಿನಗಳ ಕಾಲ ಟಾರ್ಗೆಟ್ ಮಾಡಿಕೊಂಡಿತ್ತು. ಈಗ ಜೆಡಿಎಸ್ ನಾಯಕರಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇರೋದು ಸಾಕಷ್ಟು ಒಂದು ರೀತಿಯಾದಂತಹ ತಂತ್ರಗಾರಿಕೆಯನ್ನ ಉಂಟು ಮಾಡಿಕೊಂಡೆ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಒಂದು ರೀತಿಯಾದಂತಹ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದೆ. ನೋಡೋಣ ಹಾಗಾದ್ರೆ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಲೋಕದಲ್ಲಿ ಗೆಲುವನ್ನ ಸಾಧಿಸುತ್ತೆ ಅಂತ. ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿಗಳನ್ನ ತನ್ನತ್ತ ಸೆಳೆಬೇಕು ಅಂತ ಅಂದ್ಕೊಂಡಿತ್ತು. ಹಾಗಾಗಿನೇ ಇತ್ತ ಎಸ್ ಟಿ ಸೋಮಶೇಖರ್ ಅವರಾಗಿರ್ಲಿ, ಶಿವರಾಮ್ ಹೆಬ್ಬಾರ್ ಆಗಿರ್ಲಿ, ಈ ರೀತಿಯಾದಂತಹ ಘಟಾನುಘಟಿ ನಾಯಕರನ್ನ ತಮ್ಮತ್ತ ಸೆಳೆಬೇಕು ಅಂತ ಅಂದ್ಕೊಂಡಿದ್ರು. ಆಲ್ಮೋಸ್ಟ್ ಆಲ್ ಎಸ್ ಟಿ ಸೋಮಶೇಖರ್ ಬಿಜೆಪಿಯನ್ನ ತೊರೆಯುವ ಹಂತದಲ್ಲೇ ಇದ್ದಾರೆ. ಬಿಜೆಪಿ ಆಗಿದೆ. ನೋಡೋಣ ಹಾಗಾದ್ರೆ ಬಚ್ಚೇಗೌಡರು ಕಾಂಗ್ರೆಸ್ ಪಾಳೆಯದ ತೆಕ್ಕೆಗೆ ಯಾವಾಗ ಸೇರಿಕೊಳ್ತಾರೆ, ಕಾಂಗ್ರೆಸ್ ನಾಯಕರು ಏನೇ